ಗ್ಯಾಸ್ ಎಮರ್ಜೆನ್ಸಿ ಸಚಿವ ಮುನಿಯಪ್ಪ ಅವರು ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ರು. ಸಾರ್ವಜನಿಕ ವಲಯದ 3 ತೈಲ ಕಂಪನಿಗಳ ಜೊತೆ ಕೆಎಚ್ ಮುನಿಯಪ್ಪ ಸಭೆ ಮಾಡಿದ್ರು. ಗ್ಯಾಸ್ನ ಬೇಡಿಕೆ ಮತ್ತು ಪೂರೈಕೆ ಬಗ್ಗೆ ತೈಲ ಕಂಪನಿಗಳ ಜೊತೆ ಚರ್ಚೆ ಮಾಡಿದ್ರು. ಎಷ್ಟು ಬೇಡಿಕೆ ಇದೆ, ಎಷ್ಟು ಪೂರೈಕೆ ಆಗ್ತಾ ಇದೆ, ಎಷ್ಟು ಶಾರ್ಟೇಜ್ ಇದೆ, ಎಷ್ಟು ಪೂರೈಕೆ ಆದ್ರೆ ಈ ಪರಿಸ್ಥಿತಿ ನಿಭಾಯಿಸಬಹುದು, ಇದೆಲ್ಲದರ ಬಗ್ಗೆ ಚರ್ಚೆ ಆಯಿತು. ರಾಜ್ಯದಲ್ಲಿ ಸಿಲಿಂಡರ್ ಅಭಾವ ಅಂತೂ ಗಂಭೀರವಾಗಿದೆ. ಇದರ ಬಗ್ಗೆ ಸಚಿವ ಮುನಿಯಪ್ಪ ಅವರೇ ಹೇಳಿದ್ದಾರೆ. ಹೌದು, ಪರಿಸ್ಥಿತಿ ಗಂಭೀರ ಇದೆ ಅಂತ. 44,000 ವಾಣಿಜ್ಯ ಸಿಲಿಂಡರ್ನ ಬೇಡಿಕೆ ಇದೆ. ಪೂರೈಕೆ ಆಗ್ತಿರೋದು ಎಷ್ಟು? ಹಾಗಾದ್ರೆ ಬೇಕಾಗಿರೋದು 44,000 ಸಿಲಿಂಡರ್, ಪೂರೈಕೆ ಕೇವಲ 9,000 ಆಗ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಸಿಎಂ ಗ್ಯಾಸ್ ಕೊರತೆ ಬಗ್ಗೆ ಮತ್ತೊಂದು ಪತ್ರ ಅಂತ ಮುನಿಯಪ್ಪ ಅವರು ಹೇಳಿದ್ದಾರೆ. ಮತ್ತೊಂದು ಪತ್ರ ಬರೆದಿದ್ದಾರೆ ಅಂತ. ಕೇಂದ್ರ ಸರ್ಕಾರಕ್ಕೆ ಎಷ್ಟು ಬೇಡಿಕೆ ಇದೆಯೋ ಆ ಬೇಡಿಕೆಗಿಂತ ತೀರಾ ಕಡಿಮೆ ಪ್ರಮಾಣದಲ್ಲಿ ಪೂರೈಕೆ ಆಗ್ತಾ ಇರೋದು, ಅದು ಈಗ ಆಗ್ತಾ ಇರೋ ಸಮಸ್ಯೆ. ಹೋಟೆಲ್ಗಳಿಗೆ ಕೇವಲ 1,000 ಸಿಲಿಂಡರ್ ಕೊಡ್ತೀವಿ ಅಂತ ಮುನಿಯಪ್ಪ ಅವರು ಹೇಳಿರೋದು. ಕೇವಲ 1,000 ಸಿಲಿಂಡರ್. 20,000 ಸಿಲಿಂಡರ್ಗೆ ಬೇಡಿಕೆ ಇಟ್ಟಿದ್ದಂತಹ ಹೋಟೆಲ್ ಮಾಲೀಕರಿಗೆ ಶಾಕ್ ಇದು. ಕೇವಲ 1,000 ಕೊಡ್ತೀವಿ ಅಂತ, ಅಲ್ಲಿಗೆ ಇನ್ನು 19,000 ಸಿಲಿಂಡರ್ ಕೊರತೆ ಆಗುತ್ತೆ. ಆಸ್ಪತ್ರೆ, ಶಿಕ್ಷಣ ಸಂಸ್ಥೆ, ಇಂದಿರಾ ಕ್ಯಾಂಟೀನ್ಗಳಿಗೆ 5,200 ಸಿಲಿಂಡರ್ಗಳ ಪೂರೈಕೆ ಆಗಬೇಕು. ಆಸ್ಪತ್ರೆಗಳಿಗೆ ಬೇಕೇ ಬೇಕು ಸಿಲಿಂಡರ್. ಮತ್ತೊಂದು ಕಡೆ ಶಿಕ್ಷಣ ಸಂಸ್ಥೆಗಳಿಗೆ, ಇಂದಿರಾ ಕ್ಯಾಂಟೀನ್, ಎಷ್ಟೋ ಕಡೆ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಆಗಿದ್ದು ಕೂಡ ಜನರಿಗೆ ಆತಂಕ ಆಯಿತು. ಕಡಿಮೆ ಬೆಲೆಯಲ್ಲಿ ತಿಂಡಿ ಊಟ ಸಿಗತ್ತೆ, ಇಂದಿರಾ ಕ್ಯಾಂಟೀನೇ ಕ್ಲೋಸ್ ಆದ್ರೆ ನಾವು ಎಲ್ಲಿಗೆ ಹೋಗೋದು ಅಂತ ಬಡಬಗ್ರು ಕಣ್ಣೀರು ಹಾಕೋಕ್ ಸ್ಟಾರ್ಟ್ ಮಾಡೋದು. 5,200 ಸಿಲಿಂಡರ್ ಅಲ್ಲಿಗೆ ಪೂರೈಕೆ ಮಾಡಬೇಕು. ಹೋಟೆಲ್ ಮಾಲೀಕರು ಎಲೆಕ್ಟ್ರಿಕ್ ಸ್ಟವ್ ಬಳಸಿ ಅಂತ ಮುನಿಯಪ್ಪ ಅವರು ಸಲಹೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಸಿಲಿಂಡರ್ ಸಿಗಲ್ಲ ಹೋಟೆಲ್ ಮಾಲೀಕರಿಗೆ. ಸಚಿವರೇ ಇದನ್ನ ಹೇಳಿರೋದು. ಗೃಹ ಬಳಕೆ ಸಿಲಿಂಡರ್ ಪೂರೈಕೆಯಲ್ಲಿ ಸಮಸ್ಯೆ ಇಲ್ಲ ಅಂತ ಆಹಾರ ಸಚಿವರು ಹೇಳಿದ್ದಾರೆ. ಆದ್ರೆ ಕೆಲವು ಕಡೆ ಸಿಲಿಂಡರ್ ಸಿಗ್ತಿಲ್ಲ ಅಂತ ಜನ ಆರೋಪ ಮಾಡ್ತಿದ್ದಾರೆ. ಹಾಸ್ಪಿಟಲ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಿಶರೀಸ್ ಇಂಡಸ್ಟ್ರೀಸ್ ಇವೆಲ್ಲಕ್ಕೂ ಕೂಡ ಎಸೆನ್ಷಿಯಲ್ ಏರ್ಲೈನ್ಸು, ರೈಲ್ವೆ ಕ್ಯಾಂಟೀನ್ಸು, ಇಂದಿರಾ ಕ್ಯಾಂಟೀನು ಇವೆಲ್ಲ ಈಗ ಹೇಳಿದ್ದೇನೆ. ಇವೆಲ್ಲ ಸೇರಿ ಒಂದು 4,200 ಪ್ಲಸ್ 1,200 5,200 ಸಿಲಿಂಡರು ಎಸೆನ್ಷಿಯಲ್ ಸರ್ವಿಸಸ್ಗೆ ಕೊಡ್ತಾ ಇದ್ವಿ. ಅದು ಬಿಟ್ಟು ಉಳಿದಿದ್ದಕ್ಕೆ ನಾವು ಆಟೋ ರಿಕ್ಷಾದು ಬಹಳ ಇಂಪಾರ್ಟೆಂಟ್ ಇದೆ. 2,540 ಸಿಲಿಂಡರನ್ನು ಕೊಡ್ತಾ ಇದ್ವಿ. ಉಳಿದಂಥದ್ದು ಹೋಟೆಲ್ ಬಹಳ ಮುಖ್ಯವಾದಂಥ ವಿಷಯ. ಆದರೂ ಕೂಡ ನಾವು ಎಲೆಕ್ಟ್ರಿಕ್ ಸ್ಟವ್ನ ಉಪಯೋಗಿಸಿದೆ ಅಂತ ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಅವ್ರಿಗೆ ಹೇಳ್ತೀನಿ. ಹೋಟೆಲ್ ಮಾಲೀಕರಿಗೆ ಅವಕಾಶ ಇದೆ, ಅವರು ಎಲೆಕ್ಟ್ರಿಕ್ ಸ್ಟವನ್ನು ಉಪಯೋಗಿಸಬೇಕು. ಅವೈಲಬಿಲಿಟಿ ಎಷ್ಟು ಉಳಿದೆ, ಈ ಎಸೆನ್ಷಿಯಲ್ ಸರ್ವಿಸಸ್ ಬಿಟ್ಟರೆ ಇನ್ನು 1,000 ಸಿಲಿಂಡ್ರು ಒಂದು ದಿನಕ್ಕೆ ನಮಗೆ ಅವಕಾಶ ಇದೆ. ಇದನ್ನು ಎಂಟೈರ್ ಹೋಟ್ಲ್ ಇಂಡಸ್ಟ್ರಿ ಅವರಿಗೆ ಕೊಡ್ತೇವೆ. ಅವ್ರಿಗೊಂದು ಅಸೋಸಿಯೇಷನ್ ಇದೆ ಮತ್ತು ಡಿಸ್ಟ್ರಿಬ್ಯೂಟರ್ ರಿಜಿಸ್ಟ್ರು ಇವೆಲ್ಲ ಇದೆ. ಹೋಟ್ಲ್ಸ್ ರಿಜಿಸ್ಟ್ರೇಷನ್ ಕೂಡ ಇದೆ. ಇದನ್ನು ಆಧಾರಪಟ್ಟು ಏನೆಲ್ಲ ಸರ್ವಿಸ್ ಮಾಡೋರ್ಗೆ ಊಟ ಮಾಡ್ಕೊಳ್ಳೋಕೆ ಅವಕಾಶ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಆ ಸರ್ವಿಸ್ ಮಾಡೋರು ಊಟಕ್ಕೆ ಎಲ್ಲಿ ಹೋಗೋಕ್ಕಾಗಲ್ಲ. ಒಂದು ವಾರ ಇದನ್ನು ಸುಧಾರಿಸ್ಕೊಂಡ್ರೆ ಬಹುತೇಕ ಮೂಮೆಂಟ್ ಚೆನ್ನಾಗಿದೆ. ನಮಗಿನ್ನೂ ಹೆಚ್ಚಿನ ಹಡಗುಗಳು ಬರೋದಿದೆ. ಹಾಸ್ಪಿಟಲ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಿಶರೀಸ್ ಇಂಡಸ್ಟ್ರೀಸ್ ಇವೆಲ್ಲಕ್ಕೂ ಕೂಡ ಎಸೆನ್ಷಿಯಲ್ ಏರ್ಲೈನ್ಸು, ರೈಲ್ವೆ ಕ್ಯಾಂಟೀನ್ಸು, ಇಂದಿರಾ ಕ್ಯಾಂಟೀನು ಇವೆಲ್ಲ ಈಗ ಹೇಳಿದ್ದೇನೆ. ಇವೆಲ್ಲ ಸೇರಿ ಒಂದು 4,200 ಪ್ಲಸ್ 1,200 5,200 ಸಿಲಿಂಡರು ಎಸೆನ್ಷಿಯಲ್ ಸರ್ವಿಸಸ್ಗೆ ಕೊಡ್ತಾ ಇದ್ವಿ. ಅದು ಬಿಟ್ಟು ಉಳಿದಿದ್ದಕ್ಕೆ ನಾವು ಆಟೋ ರಿಕ್ಷಾದು ಬಹಳ ಇಂಪಾರ್ಟೆಂಟ್ ಇದೆ. 2,540 ಸಿಲಿಂಡರನ್ನು ಕೊಡ್ತಾ ಇದ್ವಿ. ಉಳಿದಂಥದ್ದು ಹೋಟೆಲ್ ಬಹಳ ಮುಖ್ಯವಾದಂಥ ವಿಷಯ. ಆದರೂ ಕೂಡ ನಾವು ಎಲೆಕ್ಟ್ರಿಕ್ ಸ್ಟವ್ನ ಉಪಯೋಗಿಸಿದೆ ಅಂತ ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಅವ್ರಿಗೆ ಹೇಳ್ತೀನಿ. ಹೋಟೆಲ್ ಮಾಲೀಕರಿಗೆ ಅವಕಾಶ ಇದೆ, ಅವರು ಎಲೆಕ್ಟ್ರಿಕ್ ಸ್ಟವನ್ನು ಉಪಯೋಗಿಸಬೇಕು. ಅವೈಲಬಿಲಿಟಿ ಎಷ್ಟು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.